ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ಬೃಹತ್ ಪಾದಯಾತ್ರೆಯನ್ನು JDS ಪಕ್ಷದ ವತಿಯಿಂದ ಏನು ನಾವು ದೇವೇಗೌಡರ ಅಪ್ಪಾಜಿಯವರ ಆಶೀರ್ವಾದದೊಂದಿಗೆ ಕುಮಾರಣ್ಣವರ ಮಾರ್ಗದರ್ಶನದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರ ನಮ್ಮ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ 3 ದಿವಸಗಳ ಕಾಲ ಏನು ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಅದರ ಬಗ್ಗೆ ಸವಿಸ್ತಾರವಾಗಿ ತಮ್ಮ ಮುಖೇನ ಸಾರ್ವಜನಿಕರಿಗೆ ತಿಳಿಸುವಂಥದ್ದು. ಈ ಪಾದಯಾತ್ರೆಯಲ್ಲಿ 9ನೇ ತಾರೀಕು, 10ನೇ ತಾರೀಕು ಮತ್ತು 11ನೇ ತಾರೀಕು ಈ 3 ದಿವಸಗಳ ಕಾಲ ಬೈರ್ಮಂಗಲದಿಂದ ಪ್ರಾರಂಭವಾದಂಥ ಪಾದಯಾತ್ರೆ ಬೆಂಗಳೂರಿನ ನಮ್ಮ ಫ್ರೀಡಂ ಪಾರ್ಕ್ವರೆಗೂ ನಾವು 3 ದಿವಸಗಳ ಕಾಲ ಈ ಪಾದಯಾತ್ರೆಯನ್ನು ನಡೆಸ್ತಾ ಇದ್ದೀವಿ. ಬೈರ್ಮಂಗಲ ಮತ್ತು ಕಂಚಗಾರನಹಳ್ಳಿ ಭಾಗದ ರೈತರು, ರೈತ ಕುಟುಂಬ, ರೈತ ಹೆಣ್ಣು ಮಕ್ಕಳು ಅವರ ಬದುಕನ್ನ ಛಿದ್ರಗೊಳಿಸ್ತಾ ಇರ್ತಕ್ಕಂಥ ಈ ಸರ್ಕಾರದ ವಿರುದ್ಧ ಅವ್ರಿಗೆ ಧ್ವನಿಯಾಗಿ ನಾವು ಅವ್ರ ಜೊತೆ ಹೆಜ್ಜೆಯನ್ನ ಹಾಕ್ತಾ ನಮಗೆ ಈ ಪಾದಯಾತ್ರೆಯನ್ನ ಶಾಂತಿಯುತ ಪಾದಯಾತ್ರೆಯನ್ನ ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಮಂಡ ಸರ್ಕಾರಕ್ಕೆ, ಈ ಜಡ್ಡು ಹಿಡಿದಿರ್ತಕ್ಕಂಥ ಸರ್ಕಾರಕ್ಕೆ ಯಾವ ರೀತಿ ಎಚ್ಚರಿಸಬೇಕು ಅಂತ ಇವತ್ತು ನಮ್ಮ ರೈತರುಗಳು, ರೈತರ ಮುಖಂಡರುಗಳೆಲ್ಲ ಗೊಂದಲದಲ್ಲಿ ಇವತ್ತಿದ್ದಾರೆ. ಎಲ್ಲ ಥರದ ಹೋರಾಟಗಳನ್ನು ನಾವು ಮಾಡೇ ತೀರಬೇಕು ಅಂತೇಳಿ ನಮ್ಮ ರೈತರುಗಳು ಆಗಿಂದಾಗೆ ಮಾಡ್ತಾ ಇದ್ದಾರೆ. BJPಯ ಸ್ನೇಹಿತರು ಸಹಕಾರ ಕೊಟ್ಟಿದ್ದಾರೆ, ರೈತ ಸಂಘಟನೆಗಳ ಸ್ನೇಹಿತರು ಕೂಡ ಸಹಕಾರ ಕೊಟ್ಟಿದ್ದಾರೆ. ನಾವು ಮೊದಲನೇ ದಿವಸ ಸುಮಾರು 8 ರಿಂದ 9 ಕಿಲೋಮೀಟರ್ಗಳನ್ನು ಪಾದಯಾತ್ರೆಯನ್ನು ಕ್ರಮಿಸಿ ಬಿಡದಿನಲ್ಲಿ ಸೇರ್ತೀವಿ. ಬಿಡದಿ ನಾವು ಮೊದಲು ಮಂಜುನಾಥ ಕಲ್ಯಾಣ ಮಂಟಪ ಅಂತ ಅಂದ್ಕೊಂಡಿದ್ವಿ, ಇವತ್ತು ಬದಲಾವಣೆ ಮಾಡಿದ್ದೀವಿ. SB ಕಲ್ಯಾಣ ಮಂಟಪ ಅಂತೇಳಿ ನಮ್ಮ ನಲ್ಲಿಗುಡೆ ರಸ್ತೆಯಲ್ಲಿರ್ತಕ್ಕಂಥ SB ಕಲ್ಯಾಣ ಮಂಟಪದಲ್ಲಿ ವಾಸ್ತವ್ಯವನ್ನು ಹೂಡ್ತೇವೆ. 2ನೇ ದಿವಸದ ಪಾದಯಾತ್ರೆ ಪ್ರಾರಂಭ ಆಗ್ತದೆ. ಅದಕ್ಕೆ ಪೂಜ್ಯ ದೇವೇಗೌಡ ಅಪ್ಪಾಜಿಯವರು ಬಂದು ಚಾಲನೆಯನ್ನು ಕೊಡ್ತಾರೆ. 2ನೇ ದಿವಸದ ಪಾದಯಾತ್ರೆಗೆ ಒಂದು 14 ರಿಂದ 15 ಕಿಲೋಮೀಟ್ರು ದೂರ ನಡೆಯೋದಿದೆ.